ಉಸಿರನ್ನು ಒಳಗಡೆ ತುಂಬಿಕೊಳ್ಳಿ, ಉಸಿರನ್ನು ಹೊರಗಡೆ ಬಿಡಿ. ಎಲ್ಲರೂ ಉಸಿರನ್ನು ಒಳಗಡೆ ತುಂಬಿಕೊಳ್ಳಿ. ಓಂ ಉಚ್ಚಾರಣೆ ಮಾಡೋಣ. ದೀರ್ಘ ಉಸಿರೊಳಗೆ ಪುನಃ ಮುಕ್ತ ಉಸಿರೊಳಗೆ गुरुस्तुति. ओम गुरुर्ब्रह्मा गुरुर्विष्णु गुरुर्देवो महेश्वरः गुरुसाक्षात् परब्रह्मा तस्मै श्री गुरवे नमः. ओम योगेन चित्तस्य पदेन वाचां मलं शरीरस्य च वैद्यकेन योगाकरोत्तं प्रवरं मुनीनां पतञ्जलिं प्राञ्जलिरानतोऽस्मि. ॐ शान्तिः शान्तिः ಶಾಂತಿಃ. ಕೈಗಳನ್ನು ಬದಿಗಿಡಿ. ದೀರ್ಘ ಉಸಿರು ಒಳಗಡೆ ತುಂಬಿಕೊಳ್ಳಿ. ಉಸಿರನ್ನು ಹೊರಗಡೆ ಆಗ್ತಾ ಎಷ್ಟು ಸಾಧ್ಯವೋ ನಿಮಗೆ ಅಷ್ಟೇ ಮುಂದವಾಗಿ ಹಣೆಯನ್ನು ಕಚ್ಚಿ ಭೂನಮನ ಮಾಡಿ ಭೂಮಾತೆ ನಮಗೆ ಶಕ್ತಿಯನ್ನು ಶುಭ ಮಂಗಲವನ್ನು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸಿ ಎರಡು ಕೈಗಳನ್ನು ಚೆನ್ನಾಗಿ ಉಷ್ಣಾಗೋರಿಗೆ ಉಜ್ಜಿ ಮುಖದ ಮೇಲೆ ಇಟ್ಕೊಳ್ಳಿ. ನಿಧಾನವಾಗಿ ಎದ್ದು ಇವತ್ತು ಎದ್ದು ನಿಂತು ಮಾಡೋದು. ಕೈಗಳು ಬದಿಗಿರಲಿ. ಮತ್ತೆ ನಿಧಾನವಾಗಿ ಕೈಗಳು ಕೆಳಗಡೆ ಬರಬೇಕು. ನಾನು ಹೇಳ್ತೇನೆ, ನೀವು ಆಮೇಲೆ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶಿವಾಯ. ಓಂ ನಮಃ ಶಿವಾಯ. ಮಂತ್ರ ಜೋರಾಗಿರ್ಬೇಕು. ಎಲ್ಲ ಕಂಠಗಳನ್ನು ಕೂಡಿಸಿ ಏಕಕಾಲಕ್ಕೆ ತರಬೇಕು. ಓಂ ನಮಃ ಶಿವಾಯ.
ಶಿವಾಯ ಓಂ ನಮಃ 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 ಶಿವಾಯ ಬಲಕ್ಕೆ ಓಂ ನಮಃ ಶಿವಾಯ 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 ಓಂ
ಶಿವಾಯ ಓಂ ನಮಃ 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 ಶಿವಾಯ ನಾ ಹೇಳ್ತೀನಿ ಆಮೇಲೆ ಕೇಳಿ ಓಂ ನಮಃ ಶಿವಾಯ 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 ಹರ 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 ನಮಃ ಶಿವಾಯ ಜಯ 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 ನಮಃ ಶಿವಾಯ ಓಂ 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 ನಮಃ ಶಿವಾಯ ಹರ ನಮಃ
ನಮಃ ಶಿವಾಯ ಓಂ 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 ನಮಃ ಶಿವಾಯ ಮೌನ ನಾದ ಕೇಳ್ಕೊಂಡು ಕೊಡೋದೀಗ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ನೋಡಕ್ ಬರ್ಲಾರ್ದವ್ರು ಬೇರೆ ತೊಂದ್ರೆ ಮಾಡ್ಬೇಕು ಓಂ ನಮಃ ಶಿವಾಯ 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 ಮಾಡಕ್ ಬಂದವರಷ್ಟೇ ಮಾಡ್ರು ಒಂದೆರಡು ಆಸನಷ್ಟೇ ಓಂ ನಮಃ ಶಿವಾಯ 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 बम बम भोले बम बम भोले बम भोले बम बम भोले बम बम भोले बम बम भोले हर हर महादेव 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 दीर्घ उसिರಾಟ ಇದುವರೆಗೆ ಹೇಳಿರುವ ಮಂತ್ರವನ್ನು ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಳ್ಳಿ. ಮನಸ್ಸಿನಲ್ಲಿ ನರನಾಡಿಗಳಲ್ಲಿ ಓಂಕಾರದ ಕಂಪನವನ್ನು ಧ್ವನ್ಯಾತ್ಮಕ ನಾದವನ್ನು ಕೇಳ್ತಾ ಇರ್ರಿ. ಸಪ್ತಕೋಟಿ ಮಂತ್ರಗಳಲ್ಲಿ ಶ್ರೇಷ್ಠವಾದ ಮಂತ್ರ ಓಂ ನಮಃ ಶಿವಾಯ. ಸರ್ವ ವೇದೋಪನಿಷತ್ತುಗಳ ಸಾರವಾಗಿರುವಂಥದ್ದು. ಸರ್ವ ಪಾಪಗಳನ್ನು ನಷ್ಟಗೊಳಿಸುವಂಥದ್ದು. ಮನುಷ್ಯರನ್ನು ನವಮಾನವನ್ನಾಗಿ ಪುರುಷೋತ್ತಮನ್ನಾಗಿ ಮಾಡುವುದು ಮಹಾಮಂತ್ರ ಓಂ ನಮಃ ಶಿವಾಯ. ನಮ್ಮ ಶರೀರದ ರೋಮ ರೋಮಗಳಲ್ಲಿ ನರನಾಡಿಗಳಲ್ಲಿ ತುಂಬಿಕೊಂಡಾಗ ಶಿವನೇ ನಮ್ಮ ಹೃದಯದಲ್ಲಿ ವಾಸ ಮಾಡ್ತಾ ಇದ್ದಾನೆ. ಶಿವನ ಊರ್ಜಾ ಮಂತ್ರ ಸಾಕಾರ ನಿರಾಕಾರ ಸ್ವರೂಪವಾಗಿರುವಂತಹ ಶಿವನು ಈ ದಿವ್ಯ ಮಂತ್ರಕ್ಕೆ ಸುಲಭವಾಗಿ ಒಲಿಯುವ ಷಡಕ್ಷರ ಮಂತ್ರ. ಇಂದು ಪ್ರಕೃತಿ ಭೂಸ್ವರ್ಗವಾಗಿದೆ. ಇದೆಲ್ಲವೂ ಶಿವನ ಆವಾಸ ಸ್ಥಾನವಾಗಿದೆ. ನಾವು ಭಗವಂತನ ಸಮೀಪದಲ್ಲಿ ಇದ್ದೇವೆ. ಆ ದಿವ್ಯಾನಂದವನ್ನು, ಬ್ರಹ್ಮಾನಂದವನ್ನು, ಪರಮಾನಂದವನ್ನು ಅನುಭವಿಸ್ತಾ ಇರ್ರಿ. ಸರ್ವೇಂದ್ರಿಯಗಳು ಪರಿಶುದ್ಧವಾಗ್ತವೆ, ಸಶಕ್ತ ಸಮೃದ್ಧಗೊಳ್ಳುತ್ತವೆ. ದೀರ್ಘ ಉಸಿರು ಒಳಗೆ ತುಂಬಿಕೊಳ್ಳಿ, ನಿಲ್ಲಿಸಿ, ಉಸಿರು ಹೊರಗಡೆ ಬಿಡಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ
ಶುರುವಾಗ್ತಿವೆ, ಎಲ್ಲ ಆಸನಗಳು ಬಲಗಡೆಯಿಂದ ಶುರುವಾಗ್ತಿವೆ. ಈಗ ನಾನು ನೋಡಿ ಹೇಗೆ ಮಾಡ್ತೀನಿ. ಕೈ ಮೇಲೆ ಹೋದಾಗ ಉಸಿರೊಳಗೆ, ಕೈ ಕೆಳಗೆ ಬಂದಾಗ ಮುಷ್ಟಿ ಮಾಡಬೇಕು. ಶರೀರದಲ್ಲಿರುವ ಅಶುದ್ಧ ಹವೆಯೆಲ್ಲ ಹೊರಹಾಗ್ತಿದೆ, ಹೃದಯ ಸಬಲಗೊಳ್ಳುತ್ತಿದೆ, ಜ್ಞಾನೇಂದ್ರಿಯಗಳು ಸುಂದರಗೊಳ್ಳುತ್ತಿವೆ, ಸಶಕ್ತಗೊಳ್ಳುತ್ತಿವೆ. ಎಡಗಡೆಯಿಂದ 10, ಬಲಗಡೆಯಿಂದ 10. ಮುಂಜಾನೆ ಬರಕ್ಕೆ ಬೀಳ್ತಿರ್ತದ, ಏನು ತೊಂದರೆ ಇಲ್ಲ. ಎಡಗಡೆ ಮುಚ್ಚಿ, ಯಾರಿಗೆ ಅಸ್ತಮಾ ತೊಂದರೆ ಇದೆ, ಉಸಿರಾಟದ ತೊಂದರೆ ಇದೆ, ಅವರಿಗೆ ಇವೆಲ್ಲವೂ ನಿವಾರಿಸ್ತೀವಿ. ಇನ್ನು 2 ಕೈಗಳ ಮೇಲೆತ್ತಿ, ಕೈ ಮೇಲೆತ್ತಿದ, ಉಸಿರು ಜೋರೊಳಗೆ, ಕೈ ಮುಷ್ಟಿ, ಹೆಬ್ಬೆರಳೊಳಗೆ, ರಿಲ್ಯಾಕ್ಸ್. ಈಗ ಎರಡನೇದ್ದು, ಯಾರಿಗೆ ಶ್ರವಣ ದೋಷ, ಕಿವಿ ಕಮ್ಮಿ ಕೇಳಿಸ್ತದೆ, ಕಣ್ಣಿನ ದೋಷ ಇದೆ, ಈ ಗಲ್ಲ ಒಳಗಡೆ ಸಿಕ್ಕೊಂಡಿರ್ತದೆ, ಅವರಿಗೆ ಯಾವಾಗಲೂ ಇದು ಗಲ್ಲ ಚೆನ್ನಾಗಿರಬೇಕು, ಕಿವಿ ಚೆನ್ನಾಗಿರಬೇಕು, ಕಣ್ಣು ಚೆನ್ನಾಗಿರ್ಬೇಕಂದ್ರೆ ಷಣ್ಮುಖಿ ಪ್ರಾಣಾಯಾಮವನ್ನು ಮಾಡೋಣ. ನೋಡಿ, ಉಸಿರು ಬಾಯಿಂದ ತುಂಬಿಕೊಳ್ಳೋದು, ಕಿವಿ ಕಣ್ಣಿನಿಂದ ಉಸಿರೊಳಗೆ ಹಾಕ್ಬೇಕು, ಕಣ್ಣು ಮುಚ್ಚಬೇಡಿ. ಗೊತ್ತಾಯ್ತಾ? ಸ್ಟಾರ್ಟ್. ಸಿಟಿ ಬರಲಿ ಬಿಡಲಿ, ಬರಲೇ ಇರೋದಿಲ್ಲ ಪರವಾಗಿಲ್ಲ. ಸಿಟಿ ಕಿವಿ ಕಣ್ಣಿನಿಂದ ಉಸಿರು ಹೊರಗೆ ಹಾಕೋದು ಶಬ್ದ ಕೇಳಲ್ಲ, ನಿಮ್ಮ ಅನುಭವ ಕೊಡ್ತಿದೆ. ಮಾಡಿ. ಮೂಗು ಮುಚ್ಚಬೇಕು, ಉಸಿರು ತುಂಬಿ. ಸ್ಟಾರ್ಟ್. ಹೋಗ್ತದೆ ಉಸಿರವರೆಗೆ, ಪ್ರಯತ್ನ ಮಾಡ್ಬೇಕು. ಒಮ್ಮೆ ಹೋಗಲ್ಲ, ಲಾಕ್ ಇರ್ತದೆ. ಇನ್ನೊಮ್ಮೆ ಮಾಡಿ, ಇನ್ನೊಮ್ಮೆ ಪ್ರಯತ್ನ ಮಾಡಿ. ಕಿವಿ ಮುಖಾಂತರ ಮತ್ತು ಕಣ್ಣಿನ ಮುಖಾಂತರ, ಕಣ್ಣಿಗೆ ಫೀಲಿಂಗ್ ಬರ್ತದೆ. ಇನ್ನೊಮ್ಮೆ ಮಾಡಿ. ಚಿಪೆ ಹುವಾ ಗಲೆ ಉಲ್ಚಾತಾಯಿ ಅಂದ್ರೆ ಒಳಗಡೆ ಹೋಗಿರುವಂಥದ್ದೆಲ್ಲ ಹೊರಗೆ ಬರ್ತವೆ. ಮುಪ್ಪಿನಲ್ಲಿ ಕೂಡ ಚೆನ್ನಾಗಿರ್ತದೆ. ಗೊತ್ತಾಯ್ತಾ? ಇದರಲ್ಲಿ ಇದು ಒಂದೇ ಪ್ರಕಾರ. ಎರಡನೇ ಈ ಮುಖಕ್ಕೆಲ್ಲ ಅಭ್ಯಾಸ ಆಗ್ತದೆ. ಒಂದೆರಡು ಸಲ ಮಾಡಿ. ಬಾಯಲ್ಲಿ ನೀರು ತುಂಬಿಕೊಂಡಾಗ ಹೇಗೆ ಈಗ ಮಾಡ್ತಾರೆ ಈ ರೀತಿಯಾಗಿ ಮಾಡೋದು. ನೆಕ್ಸ್ಟ್ ಹಲ್ಲಿನ ಅಭ್ಯಾಸ. ಇಷ್ಟ ತೆಗೆದು ಸ್ವಲ್ಪ ಈ ಮಸ್ತವಿಗೆ ಅಭ್ಯಾಸ ಆಗ್ತದೆ. ಬಾಯಿ ತೆಗಿರಿ. ಅನಿಸ್ತದ ಪರಿಣಾಮ? ಫೀಲಿಂಗ್ ಅನಿಸ್ತದೆ?
ಇದು ಹಲ್ಲಿನ ಅಭ್ಯಾಸ. ಇನ್ನು ಕಣ್ಣಿನ ಅಭ್ಯಾಸ ಮಂತ್ರದೊಂದಿಗೆ. ಲಾಸ್ಟ್ ಒಂದು ಮೇಲೆ ಕೆಳಗೆ ನೋಡ್ತಿರ್ಬೇಕು. ಎಲ್ಲ ಕಡೆ ಮಾಡೋದು. ಇದು ಮೇಲೆ ಕೆಳಗೆ ಸೈಡ್ ಬದಿಗೆ. ಕುತ್ತಿಗೆ ಸೀದಾ ಇರ್ಬೇಕು. ಬರೀ ಕೇವಲ ಗಣ್ಣಿನಿಂದಷ್ಟೇ ಮಾತ್ರ ನೋಡೋದು. ದೃಷ್ಟಿ ನೇರ ಇರಲಿ, ಎಡಕ್ಕೆ ಬಲಕ್ಕೆ ನೋಡ್ತಾ ಇರಲಿ. ದೂರದ ಸಮೀಪ ದೃಷ್ಟಿ. ಹೆಬ್ಬೆರಳು ನೋಡ್ತಾ ಇರಲಿ, ಎಡಕ್ಕೆ ಬಲಕ್ಕೆ. ಗೋಲಾಕಾರ. ಉಗುರು ಹಚ್ಚಲಾರ್ದಂಗ ಕಣ್ಣುಗಳ ಮುಚ್ಚಿ ಕಣ್ಣುಗಳ ಪಲಕ್ ಪರದ ಮೇಲೆ ಬೆರಳಿಟ್ಟು ಹಿಂಗೆ ಮಸಾಜ್ ಮಾಡ್ಕೋಬೇಕು. ಸಾವಕಾಶ ಎಡಕ್ಕೆ ಬಲಕ್ಕೆ. ಇಷ್ಟು ಇವತ್ತು ಸಾಕು. ಅವರು ಒಂದಷ್ಟು ಆಸನಗಳು ಮಾಡಿಸ್ತಾರೆ. ಯೋಗ ಅಂತಿಮ ಇಲ್ಲ. ಹಲವಾರು ಭಾಗಗಳಲ್ಲಿ ಪ್ರಾಣಾಯಾಮಗಳು, ಆಸನಗಳು ಇವತ್ತು ನೀವು ನಿಂತು ಮಾಡಿದರೆ ಹೀಗೆ ಬೇರೆ ಬೇರೆ ರೀತಿಯಾಗಿ ಮಾಡಲಿಕ್ಕೆ ಬರ್ತದೆ. ಅದಕ್ಕಾಗಿ ಇದರಿಂದ ಮಾಡಿದ್ದು ಗೊತ್ತಾಗಲ್ಲ, ಮರೆತು ಬಿಡ್ತೀವಿ. ನಾವು ಮಂತ್ರ ಆನಂದದಲ್ಲಿ ಇರ್ತೀವಿ. ಎಷ್ಟೋ ಈಗ ನಾವು ವೀರಭದ್ರಾಸನ ಮಾಡಿದ್ವಿ, ಅದ್ರಾಗ ವೃಕ್ಷಾಸನ ಮಾಡಿದ್ವಿ, ನಟರಾಜಾಸನ ಮಾಡಿದ್ವಿ. ಎಲ್ಲ ಆಸನಗಳು ಅದ್ರಾಗ ಬಂದಿರ್ತಾವೆ, ನಿಮ್ಗೆ ಗೊತ್ತಾಗಲ್ಲ. ನೀವು ಮಾಡಿದ್ದು ಕೂಡ ಗೊತ್ತಾಗಲ್ಲ. ಅದನ್ನು ಮುದ್ದಮ್ಮಾಗಿ ಮಾಡ್ಬೇಕಂದಾಗ ಅಲ್ಲಿ ನೋವು ಇಲ್ಲಿ ನೋವು ಶುರು ಆಗ್ತದೆ. ನಾವು ಎಲ್ಲರೂ ಒಂದು ಇದರಿಂದ ಮಾಡುವಾಗ ಮತ್ತು ಉತ್ಸಾಹದಿಂದ ಪೂರ ಮಾಡಬೇಕಂತಲ್ಲ, ಇದಾಗಿ ನಮ್ಮ ಶರೀರವನ್ನು ನೋಡಿಕೊಂಡು ಸಂಭಾಳಿಸ್ಕೊಂಡು ನಾವು ಮಾಡ್ತಾ ಹೋಗ್ಬೇಕು. ಇಷ್ಟು ನೀವು ಕೂಡ ಭಾಳ ಎಲ್ಲರೂ ಈ ವಯಸ್ಸಿನಲ್ಲಿ ಕೂಡ ಭಾಳ ಉತ್ಸಾಹದಿಂದ ಭಕ್ತಿ ಶ್ರದ್ಧೆಯಿಂದ ಮಾಡಿದ್ರಿ. ಮತ್ತೆ ನಾಳೆ ಮಾಡೋಣ ಅಂತ ಹೇಳಿ ಈಗ ಯೋಗಾಸನಗಳು ಮಾಡ್ತಾರೆ. ಆ ಬಳಿಕ ನೀವು ಯಾರ್ಯಾರು ಯೋಗ ಚೆನ್ನಾಗಿ ಮಾಡ್ತೀರಿ ಏಕಕಾಲಕ್ಕೆ ಇಲ್ಲಿ ಒಂದು 10 ಜನ ಮಾಡೋದು ತೋರಿಸೋದು, ನಾಳೆ ಅಥವಾ ನಾಡ್ದು. ಆ ಬಳಿಕ ಒಂದು ಸಮೂಹ ಆಸನ ಮಾಡಿ ತೋರಿಸೋದು.